ಮೋದಿಗೆ ಎಂಟ್ರಿಲ್ಲ ಮಕ್ಕಳಿಲ್ಲ, ಒಂದು ಕೆಜಿ ಬೆಳೆ ಬಗ್ಗೆ ಗೊತ್ತಿಲ್ಲ. ನಮಗೆ ಬಿಜೆಪಿ ಬೇಕು. ಏನು ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ರಿಗೂ ಅನುಕೂಲ, ಬಿಜೆಪಿ ಬೇಕು. ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಅವ್ರು ಕೊಡೋ ಪುಟ್ಕೋಸಿ 2000ದಾಗೆ ನಮ್ಮ ಸಂಸಾರ ನಿಶ್ಚಿತ. ಅಷ್ಟರಲ್ಲೇ ರಾಹುಲ್ ಗಾಂಧಿನೇ ಬರಬೇಕು. ಕಾಂಗ್ರೆಸ್ ಪಕ್ಷನೇ ಬೋಗಸ್, ಅವ್ರು ಕೊಡೋ ಪುಟ್ಕೋಸಿ ಪಕ್ಷನೇ ಬೋಗಸ್. ನಮಗೆ ಒಂದು ಧೈರ್ಯ ಇದೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿದೆ. ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಮೋದಿನವ್ರಿಗೆ ಗಂಡು ಅಂದ್ರೆ ಹೇಳಿ. ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲ್ಲಿ ಮೋದಿ ಸರ್ಕಾರ ಇದೆ, 10 ವರ್ಷ ಆಳ್ವಿಕೆ ಮಾಡಿದೆ. ನಿಮಗೆ ಖುಷಿ ತಂದಿದೆಯಾ ಅಥವಾ ಬದಲಾವಣೆ ಬಯಸ್ತೀವಿ? ಏನು ಖುಷಿ ಪಡ್ಬೇಕಂತ, ಎಲ್ಲ ಬರೀ ದೊಡ್ಡ ಸಾಹುಕಾರಗಳು ಸಾಲ ಮನ್ನಾ ಮಾಡ್ಯವ್ರೆ. ಅದೇ ಸಿದ್ದರಾಮಯ್ಯ ಬಡವ್ರಿಗೋಸ್ಕರ ಸಾಲ ಮಾಡವ್ರೆ, ಅವರು ಸಾಹುಕಾರಗೋಸ್ಕರ ಸಾಲ ಮಾಡವ್ರೆ. ಅದ್ರಲ್ಲಿ ಖುಷಿ ಪಡೋದೇನೈತೆ ನೀವು ಹೇಳಿ? ಯಾವುದಕ್ಕೋಸ್ಕರ ಖುಷಿ ಪಡಬೇಕು? ಸೆಂಟ್ರಲ್ ನಾನು ಕೇಳ್ತಾ ಇರೋದು, ಯಾರು ಬರಬೇಕು ಅಂತ ನಿಮ್ಮ ಅನಿಸಿಕೆ? ಕಾಂಗ್ರೆಸ್ಸೇ ಬರಬೇಕು. ಕಾಂಗ್ರೆಸ್ಸಲ್ಲಿ ಯಾರು ಬರಬೇಕು? ಕಾಂಗ್ರೆಸ್ಸಲ್ಲಿ ಯಾರಾದರೂ ಪರವಾಗಿಲ್ಲ. ಕಾಂಗ್ರೆಸ್ ಬಡವ್ರಿಗೋಸ್ಕರ ಓಡಾಡುತ್ತೆ, ಬಡವ್ರಿಗೋಸ್ಕರ ಹೋರಾಟ ಮಾಡುತ್ತೆ ಕಾಂಗ್ರೆಸ್ಸು. ಸಮರ್ಥ ನಾಯಕರು ಯಾರಿದ್ದಾರೆ ಕಾಂಗ್ರೆಸ್ಸಲ್ಲಿ ಯಾಕಿಲ್ಲ? ರಾಹುಲ್ ಗಾಂಧಿ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಬೇಜಾನ್ ಜನ ಅವ್ರಿಗಿಂತ ಬೇಕಾ ಅಧಿಕಾರ ಆಳೋರು ಇದ್ದಾರೆ. ಈಗ ರಾಹುಲ್ ಗಾಂಧಿ ಅವ್ರಿಗೆ ಹೇಳೋದಾದರೆ, ಅವ್ರಿಗೆ ಅಷ್ಟು ಮಾತಾಡ್ಲಿಕ್ಕೆ ಬರೋದಿಲ್ಲ, ಅವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರಲ್ಲ, ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅವ್ರಿಗಿಂತ ಎಕ್ಸ್ಪೀರಿಯೆನ್ಸ್ ಬೇಕಾ? ಅವ್ರಿಗೆ ಏಜ್ ಆಯಿತು, ಆಗಲ್ಲ. ಇವಾಗ ಏಜ್ ಆಗಿರೋರು ಎಷ್ಟೋ ಜನ. ಇವಾಗ ಮೋದಿ ಅವ್ರಿಗೆ ಏಜ್ ಆಗಿಲ್ವಾ? ಮೋದಿ ಅವ್ರಿಗೂ ಏಜ್ ಆಗಿದೆ. ಅವ್ರು ಇನ್ನೊಂದು 3 ವರ್ಷ ಅಷ್ಟೇ ಆಡಳಿತ. ಅವ್ರು 3 ವರ್ಷ ಆಳ್ವಿಕೆ ಮಾಡ್ತಾರೆ, ಇವರು 5 ವರ್ಷ ಮಾಡ್ತಾರೆ. ಅಷ್ಟೊತ್ತಿಗೆ ಇನ್ನೊಬ್ರು ಯಾರನ್ನ ಉಟ್ಕೊಂತಾರೆ. ಹಾಗಾದರೆ ಮೋದಿ ಸರ್ಕಾರ ಏನು ಮಾಡಿಲ್ಲ ಅಂತ ಹೇಳ್ತೀರಾ? ಮಾಡಿಲ್ಲ, ಅವರೆಲ್ಲ ಬರೀ ಸಾಹುಕಾರರಿಗೆ ಮಾಡಿರೋದು. ಅಂಬಾನಿ ಸಾಲ ತೀರ್ಸವ್ರೆ, ಇವ್ರು ಯಾರು ಜನ ಸಾಹುಕಾರಗಳು ಸಾಲನೇ ತೀರ್ಸವ್ರೆ. ಅದೇ ಸಿದ್ದರಾಮಯ್ಯ ಏನು ಮಾಡಿದ್ರು ಹೇಳಿ? ಬಡ ಜನಗಳ್ಗೆ ಅಕ್ಕಿ ಕೊಟ್ಟರು, ಓಡಾಡೋಕ್ಕೆ ಗಾಡಿ ಕೊಟ್ಟವ್ರು, ಇನ್ನೇನು ಬೇಕು ಅಲ್ವರ? ಈಗ ಬದಲಾವಣೆ ಕೇಳ್ತಿದ್ದೀರಾ? ಹೌದು, ಬದಲಾವಣೆ ಆಗಬೇಕು. ಮೋದಿ ಸರ್ಕಾರನ ಕೋಮೋದಿ ಸರ್ಕಾರ ಅಂತ ಅಂತಾರೆ. ಅದು ಹೇಳೋ ವರ್ಷ ದೊಡ್ಡವ್ರು ನಾವಲ್ಲ. ಕೋಮುವಾದಿ ಸರ್ಕಾರ ಅಂತ ಹೇಳೋ ವರ್ಷ ದೊಡ್ಡವರಲ್ಲ. ಈ ಸಿಚುವೇಶನ್ ನೋಡಿದ್ರೆ ಈ BJP ಸರ್ಕಾರಕ್ಕಿಂತ ಕಾಂಗ್ರೆಸ್ ಬೆಸ್ಟು ಅಂತ ನಮ್ಮ ಅನಿಸಿಕೆ. ಈಗ ನಿಮ್ಮ ಒಂದು ಕ್ಷೇತ್ರಕ್ಕೆ ಬಂದರೆ, ಇಲ್ಲಿ MP ಬಂದು ಬಚ್ಚೇಗೌಡರು ಕೆಲಸ ಮಾಡಿದಾರಾ? ಏನು ಅವ್ರ ಬಗ್ಗೆ ಏನು ಕೆಲಸ ಮಾಡಿಲ್ಲ. ಅವ್ರು ಯಾರು ಅಂತಲೇ ಇಲ್ಲ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ MP ಯಾರು ಅಂತ. ಈ ಕಡೆ ಬಂದು ಓಡಾಡೇ ಇಲ್ಲ, ಅವರು ಯಾವತ್ತೂ ಬಂದಿಲ್ಲ, ಬಂದೇ ಇಲ್ಲ. ಇಲ್ಲಿ ಜನಗಳಲ್ಲಿ ಅಲ್ಲಿ ಹೋಗಿ ಸಮಸ್ಯೆ ಏನಾದ್ರು ಕೇಳ್ಕೊಂಡಿದ್ದಾರೆ? ಯಾರು ಕೇಳೋಂತಾರೆ ಯಾರಿದ್ದಾರೆ? ಯಾರು ಹೋಗಿಲ್ಲ. ಈ ಕಡೆ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಬಂದರೆ ತಾನೇ ಕೇಳಕ್ಕೆ ಹೋಗೋದು. ಅವ್ರು ಇಲ್ಲಿ ಯಾರು MP ಅಂತ ಗೊತ್ತಿರೋ ತಾನೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ MP ಅಂತ. ಎಲ್ಲ ಓದಿರೋಂಥವ್ರಿಗೆ ಮಾತ್ರ ಗೊತ್ತಿರ್ತದೆ ಅಷ್ಟೇ. ಬದಲಾವಣೆ ಬಯಸ್ತೀರಾಗುತ್ತೆ? ಹೌದು, ಖಂಡಿತ. ನಮ್ಮ ರಾಜ್ಯ ಸರ್ಕಾರಕ್ಕೆ ಅಂದರೆ ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿ ಹೇಗಿದೆ ಅನ್ಸುತ್ತೆ? ಪರವಾಗಿಲ್ಲ, ಏನಾಗಿದೆ, ಏನು ಪ್ರಾಬ್ಲಮ್ ಇಲ್ವಲ್ಲ. ಎಲ್ಲ ಬಡವ್ರಿಗೋಸ್ಕರ ಒಳ್ಳೆಯದೇ ಮಾಡ್ತಿದ್ದಾರೆ ಸಿದ್ದರಾಮಯ್ಯ. ಇನ್ನೇನಾಗಬೇಕು? ಈಗ 5 ಗ್ಯಾರಂಟಿಗಳು ಕೊಟ್ಟರು. ಹೌದು, ಫ್ರೀ ಮಾಡೋದು, ಅಕ್ಕಿ ಕೊಟ್ಟರು, ಮತ್ತು 2000 ಮನೆ ಕೊಟ್ಟರು, ಗೃಹಲಕ್ಷ್ಮಿ. ಎಷ್ಟೋ ಜನ ಬಡವರು ಉದ್ಧಾರ ಆದ್ರು ಅದರಿಂದ. ಎಷ್ಟೋ ಜನಕ್ಕೆ ತಲುಪಿಲ್ಲ ಅದು ಅಂತ ಹೇಳ್ತಾರೆ. ತಲುಪಿಲ್ಲ ಅಂತ ಹೇಳೋಕ್ಕೆ ನಮ್ಗೆ ಗೊತ್ತಿಲ್ಲ. ಎಲ್ಲರೂ ಹೋಗಿ ನಿಂತಿದ್ದಾರೆ, ಎಲ್ಲರಿಗೂ ಕೊಟ್ಟಿದ್ದಾರೆ ಅಂತ ನಮ್ಮ ಅನಿಸಿಕೆ. ನಿಮ್ಗೆ ತಲುಪಿದೆಯಾ? ನಮಗೂ ತಲುಪಿದೆ. ಹಾಗಾದರೆ ಕಾಂಗ್ರೆಸ್ ಸರ್ಕಾರ ನಿಮಗೆ ಬೇಕು ಅಂತ ಅನಿಸುತ್ತೆ. ಬದಲಾವಣೆ ಬೇಕು ಅಂತ? ಬದಲಾವಣೆ ಬೇಕು, ಈ ಸಲ ಬದಲಾವಣೆ ಬೇಕು. ಈಗಾದರೆ ಈ ಒಂದು 5 ಗ್ಯಾರಂಟಿಯಿಂದಾಗಿ ಈಗ ಲೋಕಸಭೆ ಎಲೆಕ್ಷನ್ಗೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ? ಇದು ಆಗುತ್ತೆ ಖಂಡಿತ. ಕರ್ನಾಟಕದಲ್ಲಿ ಬೇರೆ ಕಡೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಕರ್ನಾಟಕದಲ್ಲಂತೂ ಹಾಗೆ ಆಗುತ್ತೆ. ಕರ್ನಾಟಕದಲ್ಲಿ ಪ್ಲಸ್ ಆಗುತ್ತೆ ಅಂತ ಗ್ಯಾರಂಟಿ ಆಗುತ್ತೆ. ಸೆಂಟ್ರಲಲ್ಲಿ ಮೋದಿ ಸರ್ಕಾರ ಇದೆ, ಈಗ 10 ವರ್ಷ ಆಳ್ವಿಕೆ ಮಾಡಿದೆ. ಮೋದಿ ಸರ್ಕಾರ ಇಷ್ಟ ಆಗಿದೆ ಅಥವಾ ಬದಲಾವಣೆ ಬೇಕು? ನಮಗೆ ಮೋದಿ ಸರ್ಕಾರ ಇರಬೇಕು. ಮೋದಿ ಸರ್ಕಾರ ಬರಲಿ, ಮೋದಿ ಸರ್ಕಾರ ಬರಬೇಕು. ನಮಗೆ ಮೋದಿ ಸರ್ಕಾರ ಬರಬೇಕು. ಯಾಕೆ ಮೋದಿ ಸರ್ಕಾರ ಬೇಕು? ಈ ಜನ ಅಭಿವೃದ್ಧಿ ಆಯ್ತಾ ಇದ್ದಾರೆ ಕೆಲವರಿಗೆ. ಏನೇನು ಅಭಿವೃದ್ಧಿ ಮಾಡಿದ್ರು? ಮಾಮೂಲಿ ಇದೆಯಲ್ಲ, ನಮಗೆ ಕೆಲವ್ರಿಗೆ ಓದಿರೋರ್ಗೆ ಗೊತ್ತು, ನಮ್ಮ ಆಟೋದವ್ರಿಗೆ ಏನೂ ಇಲ್ಲ, ಉಪಯೋಗನೇ ಇಲ್ಲ ನಮಗೆ. ನೋಡಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಾಯ್ತಾ ಇದ್ದೀವಿ. ಇಲ್ಲಿ 10 ರೂಪಾಯಿ ಬಿಸ್ನೆಸ್ ನಡೆಯಲ್ಲ. ಫ್ರೀ ಸೌಲಭ್ಯ ಕೊಟ್ಟು ಏನು ಉಪಯೋಗ? ಯಾರಿಗೋ ಒಬ್ರಿಗೆ. ರಾಜ್ಯ ಸರ್ಕಾರ ಓಕೆ, ಯಾರಿಗೂ ಉಪಯೋಗ ಇದೆ? ಅಭಿವೃದ್ಧಿ ಆಯ್ತಾವಲ್ಲ, ಸಾಕು ಅಷ್ಟೇ. ಅಂಥವಕ್ಕೆಲ್ಲ ಅಭಿವೃದ್ಧಿ ಮಾಡ್ತಾವ್ರೆ. ಅವೆಲ್ಲ ಅಭಿವೃದ್ಧಿ ಆಯ್ತಾವಲ್ಲ. ಈಗ ಮೋದಿ ಸರ್ಕಾರ ಬಂದು ಎಲ್ಲಾದರೂ ಒಂದು ಚುಕ್ಕಿ ಇದೆಯಾ?
ನೀವೇ ಹೇಳಿ. ಕೋಮುವಾದಿ ಸರ್ಕಾರ ಅಂತ ಹೇಳ್ತಾರೆ ಮೋದಿ ಸರ್ಕಾರ. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಸರ್, ಕೋಮುವಾದಿ ಬಗ್ಗೆ ಅದ್ರಾಗ ಏನಿದೆ ಅದು ತಿಳಿದವ್ರಿಗೆ ಗೊತ್ತು. ಅವ್ರು ಮಾಡ್ತಾ ಅಂತಾರೆ, ಅವ್ರು ಮಾಡ್ತಾ ಅಂತಾರೆ. ಏನು 4 ಜನಕ್ಕೆ ಉಪಯೋಗ ಆಗಬೇಕು ಯಾವುದೇ ಮಾಡಿದ್ರು. ಈಗ ಗೌರ್ಮೆಂಟ್ ಫೆಸಿಲಿಟಿ ಮೊದಲು ಹೆಂಗೆ ನಡೆಯೋದು, ಯಾವ್ದು ನಡೀತದೆ? ನೀವೇ ಯೋಚನೆ ಮಾಡಿ. ಈಗ ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ ಅಂತಾರೆ, ಯಾವ್ದು ಏನು ಮಾಡ್ತಾವ್ರೆ ಹೇಳಿ? ಯಾರಿಗೂ ಉಪಯೋಗ ಇದೆ? ಯಾರಿಗೋ 100 ಕೊಬ್ಬಂಗೆ ಉಪಯೋಗ ಇದೆ, ಓಕೆ. ಈ ಕಾಂಗ್ರೆಸ್ ಸರ್ಕಾರ ಬಂದು ಮಾಡ್ತಾವ್ರೆ ಅಂತಾರೆ, ಏನು ಇದೆಯಾ ಕಾಂಗ್ರೆಸ್ ಸರ್ಕಾರದಲ್ಲಿ? ಬದಲಾವಣೆ ಬೇಡ, BJP ಸೆಂಟ್ರಲ್ BJPನೇ ಬರಲಿ, ಬೇರೆ ತಾಲೂಕುಗಳು ಯಾವುದಾದ್ರೂ ಬರಲಿ ಪರವಾಗಿಲ್ಲ. ಮೋದಿ ಅವರು ಬಿಟ್ಟರೆ ಸಮರ್ಥ ನಾಯಕರು ಯಾರು ಇದ್ದಾರೆ BJP? ಅವ್ರ ಮುಂದೆ ಯಾರೂ ಇಲ್ಲ. ನಮ್ಮ ಇಡೀ ಇಷ್ಟಲ್ಲಿ ಮೋದಿ ಬಿಟ್ಟರೆ ಇನ್ಯಾರೂ ಮಾಡಿಲ್ಲ. ಯೋಗಿ ಆದಿತ್ಯನಾಥ್ ಅವರೆಲ್ಲ BJPನೇ ಇರ್ತಾನೆ. ಅದೇ BJP ಅವರು ಮುಂದೆ ಏನು ಮಾಡ್ತಾರೋ ನೋಡ್ಬೇಕು. ಅವರೆಲ್ಲ ವರ್ಷ ಪೂರೈಸಿದ ಮೇಲೆ ಮೋದಿ ಅವರು ಬಿಡಲೇಬೇಕಾಗ್ತದೆ. ಮೋದಿನೇ ಬರಲಿ ನಮಗೆ ಪರವಾಗಿಲ್ಲ, ಜನಕ್ಕೆ ಅನುಕೂಲ. ಯೋಗಿನಾಥ್ ಆಗಿರ್ತಾರೆ ಅವರು. ಆ ಡಿಸ್ಟಿಕಲ್ಲಿ ಇವ್ರು ಬಂದೇ ಗೊತ್ತೇ ಇಲ್ವಲ್ಲ ಯೋಗಿನಾಥ್. ಹೀಗಾಗಿ ಕಾಂಗ್ರೆಸ್ ಅಲ್ಲಿ ಸಮರ್ಥ ನಾಯಕರು ಯಾರು ಇವಾಗ? ಯಾರೂ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವೆಲ್ಲ ಕೇಳಲೇಬೇಡ, ಅವೆಲ್ಲ ಸುಮ್ಮನೆ. ಅವೆಲ್ಲ ಏನು ಮಾಡ್ತಾರೆ ಅವ್ರು ಬಂದು? ರಾಹುಲ್ ಗಾಂಧಿನೂ ಬೇಡ ನಮಗೆ. 4 ಜನಕ್ಕೆ ಉಪಯೋಗ ಅಂತ ಬರಲಿ. ಇಲ್ಲ ನೀವೇ ಮಾಡ್ಬೋದು, ಇಲ್ಲ ನಾವೇ ಮಾಡ್ಬೋದು. 4 ಜನಕ್ಕೆ ಬಡವರು ಬಗ್ಗರು ಉಪಯೋಗ ಆಗಬೇಕಷ್ಟೇ. ಬದಲಾವಣೆ ಬೇಡ, ಸೆಂಟ್ರಲ್ ಅದೇ ಬರಲಿ ನಮಗೆ ಸಾಕು. ನೋಡಿ, ಬೆಳಗಿಂದ ಸಾಯಂಕಾಲ ತನಕ ನಾವು ದುಡ್ದು ಆಟೋದಲ್ಲಿ ಸಂಪಾದನೆ ಮಾಡ್ತೀವಿ, ಏನು ಪ್ರಯೋಜನ? ಇಲ್ಲಿಯ ಒಂದು ಪರಿಸ್ಥಿತಿಗೆ ಬಂದರೆ ಇಲ್ಲಿ MP ಬಂದು ಯಾವ ಡಿಸ್ಟಿಕ್ಕು ಹೇಳೋಕ್ಕಾಗಲ್ಲ. ಬಚ್ಚೇಗೌಡರು ಇಲ್ಲಿ ಯಾರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾವು ನೀವು ಇದು ಮಾಡೋಕ್ಕಾಗಲ್ಲ. ಇಲ್ಲಿ ಪ್ರೆಸೆಂಟ್ ಬಚ್ಚೇಗೌಡರು MP ಕೆಲಸ ಮಾಡಿದಾರ ಅಂತ ಅದು ಅವ್ರು ನಾವು ನೋಡೇ ಇಲ್ಲ, ಅವರು ಯಾರು ಅಂತ. ಅದಕ್ಕೆ ನೋಡೇ ಇಲ್ಲ ಇಲ್ಲಿ ಏನು ಕೆಲಸ ಮಾಡಿಲ್ಲ. ಯಾರು ಬಂದೇ ಇಲ್ಲ, ಯಾರು ಕ್ಯಾಂಡಿಡೇಟು ಅನ್ನೋದೇ ಗೊತ್ತಿಲ್ಲ ನಮ್ಮ ತಾಲೂಕಲ್ಲಿ. ನಮ್ಮ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗೆ BJP ಸರ್ಕಾರ ಬಂದರೆ ಸಾಕು ನನಗೆ. ಇವಾಗಿನ ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿಲ್ಲ. ಮಾರೋರ್ಗೆ ಮಾತ್ರ ಗೊತ್ತಷ್ಟೇ. ಹೆಂಗಸುಗಳ್ಗೈತೆ ಊರು ತಿರ್ಕೊಂಡು ಬಾ ಅಂತ ಮನೆಗೆ. ಸಾಯಂಕಾಲ ಆದರೆ ಜಗಳ. ಗಂಡ ಹೆಂಡ್ರಿಗೆ ಜಗಳ. ಏನು ಪ್ರಯೋಜನ? ಯಾರು ಮಾಡಿ ಏನು ಆಗದೆ? ಸಿದ್ದರಾಮಯ್ಯ ಮಾಡೋಣ 10 kg ಅಕ್ಕಿ ಮಾಡಿದ್ನ ಗೌರ್ಮೆಂಟ್, ಅದರಲ್ಲೂ ಕಿತ್ಕೊಂಡು ಫ್ರೀ ಮಾಡಿಬಿಟ್ಟು ಅದನ್ನು ಹಾಳು ಮಾಡಿಬಿಟ್ಟು ಅವನು. ಮೊದಲು ಸಿದ್ದರಾಮಯ್ಯ ಹಿಂಗೆ ಹೊಡಿಬೇಕು ನಾನು ಹೇಳ್ತಾ ಇದ್ದೀನಿ. ಆಟೋದವ್ರಿಗೆ ಕೂಲಿ ದುಡ್ದಿತಾ ಇದ್ದೀವಿ. ಅದು ಸರ್ಕಾರ 10 kg ಅಕ್ಕಿ ಕೊಡೋದು, ಅದನ್ನು ಹಾಳು ಮಾಡ್ದ. ಈಗ 5 kg ಕೊಡ್ತಾರೆ. ತಿಂಗಳೆಲ್ಲ ಆಯ್ತದ ಜೀವನ ಮಾಡೋಕ್ಕೆ? ತಿಂಗಳೆಲ್ಲ ಮಾಡ್ತಾರೆ 5 kg ಅಕ್ಕಿ. ಜೀವನ ಮಾಡೋಕ್ಕಾಯ್ತದ? ನೀವೇನು ಹೇಳಿ? ಅದರಲ್ಲೂ ಈ ಸರ್ಕಾರದವರು 5 kg ಕೊಟ್ಟರೆ ಅದ್ರಾಗೂ 2 kg ತಿಕ್ಕಂತಾರೆ, 3 kg ಕೊಡ್ತಾರೆ. ಏನು ಮಾಡೋಣ? ಏನು ಉಪಯೋಗ ಇಲ್ಲ ಅಣ್ಣ. ಅದು ಹೇಳೋಕ್ಕಾಗಲ್ಲ ಅಣ್ಣ. ದುಡ್ಡಿನ ಮೇಲಿದೆ, ದುಡ್ಡೇ ದುನಿಯಾ ಅನ್ನಂಗೆ ಅಣ್ಣ. ದುಡ್ಡಿನ ಮೇಲೆ ದುನಿಯಾ. ದುಡ್ಡು ಕೊಟ್ಟರೆ ಬೇಕಾದ್ರೆ ಅವನು ಆಗ್ತಾನೆ, ಇಲ್ಲ ಅಂದರೆ ಇಲ್ಲ. ಹಂಗೆ ದುಡ್ಡಿನ ಮೇಲೆ ದುನಿಯಾ. ನಮ್ಗೆ ಅದೇ ಬರಲಿ ಸಾಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.